Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇದೆಲ್ಲ SIT ಮಾಡಿರ್ತಕ್ಕಂಥದ್ದು. SIT ಮಾಡಬೇಕು ಅಂತೇಳಿ ಭಾಳ ಒತ್ತಡ ಮಾಡಿರ್ತಕ್ಕಂಥವರೇ BJPಯವರು ಮಾತಾಡಿದ್ದಾರೆ. ಸರ್ಕಾರ ಜವಾಬ್ದಾರಿ ಇದೆ, ಅನಿವಾರ್ಯ. ಇಂಥ ಒಂದು ದೊಡ್ಡ ಸ್ಕ್ಯಾಮ್ ಬಂದಾಗ ಸರ್ಕಾರ SIT ಮಾಡದೆ ತನಿಖೆ ಮಾಡದೇ ಇದ್ದರೆ ಇಡೀ ರಾಜ್ಯದ ಜನ ನೆಮ್ಮದಿ ಹೇಗೆ? ಸರ್ಕಾರದ ಬಗ್ಗೆ ಒಂದು ಗೌರವ ಇದೆ. ಹಾಗಾಗಿ ಅದನ್ನು ಮಾಡಿದ್ದು. ಸೊ ಅದ್ರ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಕೋರ್ಟಲ್ಲಿ ನಿನ್ನೆ ಬೇಲ್ ರಿಜೆಕ್ಟ್ ಆಗಿದೆ. ಹಾಗಾಗಿ ತನಿಖೆ ಹೋಗಿಲ್ಲ. ಅವ್ರು ಯಾವತ್ತೂ ಹೇಳಿಲ್ಲ, ಅವ್ರು ಯಾವತ್ತೂ ತೊಡೆ ತಟ್ಟಿಲ್ಲ, ಯಾವತ್ತೂ ಈ ತರದ ಮಾತಾಡಿಲ್ಲ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಬಹುಶಃ ಖಾಸಗಿಯಾಗಿ ಅನೇಕರು ಮಾತಾಡ್ತಾರೆ. ಬಹುಶಃ ಇದಾಗೋದಕ್ಕಿಂತ ಮೊದಲು DK ಶಿವಕುಮಾರ್ ಅವ್ರ ಬಗ್ಗೆ, ಮುಖ್ಯಮಂತ್ರಿಯವ್ರ ಬಗ್ಗೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತನಾಡಿ, ಸೊ ಈ ಎಲ್ಲ ಇಶ್ಯೂನ ಹೆಚ್ಚು ಗಂಭೀರವಾಗಿ ತಗೊಳ್ಳೋಕ್ಕೆ ಅವರು ಒಬ್ಬರು ಕಾಣ್ರೆ ಅಲ್ವಾ? ಇಂಥ ಒಂದು ಸಮಸ್ಯೆನ ಎದುರಿಸ್ತಾ ಇರ್ತಕ್ಕಂಥ ಜನತಾ ದಳ ಜೊತೆ ಮಿತ್ರತ್ವನ ಯಾವ ರೀತಿ ಅವರು ಮುಂದುವರಿಸ್ತಾರೋ ನಮಗೆ ಗೊತ್ತಿಲ್ಲ. ರಾಷ್ಟ್ರೀಯ ಪಕ್ಷ ಮಹಿಳೆಯರಿಗಾಗಿರ್ತಕ್ಕಂಥ ಅನ್ಯಾಯ ಬಹುಶಃ ಯಾವುದೇ ಮೂಲೆಯಲ್ಲಿ ಯಾವುದೇ ಪಾರ್ಟಿಲಾಗಿದ್ದರೆ ಮೋದಿಯವರು, ಅಮಿತ್ ಶಾ ಅವರು ಇದನ್ನು ಎಷ್ಟು ತೀಕ್ಷ್ಣವಾಗಿ ಖಂಡಿಸ್ತಿದ್ರು ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಅಪರಾಧವೇ ಅಂತ ಅದರಲ್ಲಿ ಮಾತೇ ಇದೆ. ಮತ್ತು ಇವಾಗ ಮುಂದುವರೆದು ರೇವಣ್ಣವ್ರ ವಿಚಾರ, ಪ್ರಜ್ವಲ್ ವಿಚಾರ SIT ಇದೆ, ಅದು ತನಿಖೆ ಮಾಡುತ್ತೆ. ತನಿಖೆ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಕೊಡುತ್ತೆ. ಅದು ಏನು ಪ್ರಕ್ರಿಯೆ ಇರುತ್ತೆ, ಕೋರ್ಟ್ ಇದೆ, ಕೋರ್ಟ್ ಮುಂದುವರ್ಸ್ಕೊಂಡು ಹೋಗುತ್ತೆ, ಅದ್ರದ್ದೇನಲ್ಲ. ಬಹುಶಃ ಅಮಿತ್ ಶಾ ಅವರು ಕ್ಯಾಶುವಲ್ ಆಗಿ ಭೇಟಿ ಮಾಡಿದ್ರು, ರಾಜಕೀಯ ಭೇಟಿ ಮಾಡಿದ್ರು, ಯಾವ ಕೇಸ್ನಲ್ಲಿ ಎಲ್ಲವೂ ಊಹಾಪೋಹ ಬರುತ್ತೆ ಆಟೋಮೆಟಿಕ್ಕಾಗಿ. ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು, ಕೇಂದ್ರದ ಗೃಹ ಸಚಿವರು ಅವ್ರ ಮೇಲೆ ಏನು ಪ್ರಭಾವ ಬೀರಕ್ಕೆ ಹೋಗಿದ್ರು ಅಂತ ಇವೆಲ್ಲ ಚರ್ಚೆ ಆಗುತ್ತೆ. ಬಹುಶಃ ಅಮಿತ್ ಶಾ ಅವರೇ ಹೇಳ್ಬೇಕಿರ್ತಾರೆ ಯಾವ ಕಾರಣಕ್ಕೆ ಬಂದಿದ್ದೀವಿ. ಯಾಕೆ ಅನುಮಾನ ಯಾಕೆ? 100ಕ್ಕೆ 100 ತನಿಖೆ ವಿಚಾರದಲ್ಲಿ ಯಾವುದೇ ಸಂಶಯ ಪಡುವಂಥ ಅವಶ್ಯಕತೆಯೇ ಇಲ್ಲ. ರಾಜಕೀಯವಾಗಿ ಪ್ರೇರೇಪಣೆ ಮಾಡ್ತಕ್ಕಂಥ ಪ್ರಶ್ನೆಯೂ ಇಲ್ಲ. ಏನು ಸಂತ್ರಸ್ತರು ಇದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ತಕ್ಕಂಥದ್ದು ಸಮಾಜದ ದೃಷ್ಟಿಯಿಂದ, ರಾಜ್ಯದ ಕನ್ನಡಿಗರ ಗೌರವವನ್ನು ಕಾಪಾಡೋ ದೃಷ್ಟಿಯಿಂದ ಸರ್ಕಾರ ತನಿಖಾ ಸಂಸ್ಥೆಗೆ ಫ್ರೀಡಮ್ ಕೊಟ್ಟಿದೆ. ಅವರು ಅದನ್ನು ಮಾಡ್ತಾರೆ. ಸಹಜವಾಗಿ 67 ವರ್ಷದ ಸುದೀರ್ಘ ರಾಜಕಾರಣ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಅವ್ರ ಬಗ್ಗೆ ನಮಗೂ ನಿಮಗೂ ಈ ನಾಡಿನ ಎಲ್ರಿಗೂ ಅಪಾರವಾದಂಥ ಗೌರವವಿದೆ. ಬಹುಶಃ ಇದು ಸಹಜವಾಗಿ ಆಘಾತ ಆಗುತ್ತೆ, ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ನಮಗೂ ಇದು ಯಾರಿಗೂ ಖುಷಿ ಪಡುವಂಥ ವಿಚಾರ ಅಲ್ಲ. ನಮಗೂ ಒಬ್ಬರು ಅವರು ನಾಯಕರೇ, ದೇವೇಗೌಡರು ನಮ್ಮ ಸಮಾಜದಲ್ಲಿ ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ಗೌರವ ತಂದುಕೊಟ್ಟಂಥವರು. ಅವರಿಗೆ ಸಹಜವಾಗಿ ಆತಂಕ ಆಗಿರುತ್ತೆ. ಬಹುಶಃ ಇದೇನು ಮಾಡಲಿಕ್ಕಾಗಲ್ಲ, ವ್ಯವಸ್ಥೆನಲ್ಲಿ ಎಲ್ಲವನ್ನೂ ಎದುರಿಸಬೇಕಾಗುತ್ತೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.